ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪದ್ಯವನ್ನು ಓದಿ ಒತ್ತಕ್ಷರದ ಪದಗಳನ್ನು ಹುಡುಕಿ ಬರೆಯೋಣ. ಈ ಪದ್ಯ ತುಂಬ ಕಿರಿದಾಗಿದೆ. ಇದನ್ನು ಯಾವ ರೀತಿ ರಾಗವಾಗಿ ಹೇಳಬೇಕು ಅಂತ ನೋಡೋಣ. ಯಾರೆಲ್ಲ ಮೊದಲು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಕಲ್ಲು ಮಣ್ಣು ನೀರುಗಾರೆ ಬೇಡ ಎಂದು ಭಾವಿಸಿ ಹೊಸತು ಬಗೆಯ ಮನೆಯಲೊಂದ ಕಟ್ಟಲೆಂದು ಯೋಚಿಸಿ. ಕಲ್ಲು ಮಣ್ಣು ನೀರುಗಾರೆ ಬೇಡ ಎಂದು ಭಾವಿಸಿ ಹೊಸತು ಬಗೆಯ ಮನೆಯನೊಂದ ಕಟ್ಟಲೆಂದು ಯೋಚಿಸಿ. ಹುಲ್ಲು ಕಡ್ಡಿ ಸೊಪ್ಪು ಗರಿಯ ಕತ್ತೆ ಒಟ್ಟು ಮಾಡಿತು, ಕಿಟಕಿ ಕೊನೆಯ ಗೋಡೆ ಮಾಡಿ ಅಂದ ಚಂದ ಕಂಡಿತು. ಹುಲ್ಲು ಕಡ್ಡಿ ಸೊಪ್ಪು ಗರಿಯ ಕತ್ತೆ ಒಟ್ಟು ಮಾಡಿತು, ಕಿಟಕಿ ಕೊನೆಯ ಗೋಡೆ ಮಾಡಿ ಅಂದ ಚಂದ ಕಂಡಿತು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕರೆದು ಮನೆಯ ತೋರಿತು, ಒಲೆಯ ಮೇಲೆ ಹಾಲು ಗಡಿಗೆ ಇರಿಸಿ ಬೆಂಕಿ ಹಚ್ಚಿತು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕರೆದು ಮನೆಯ ತೋರಿತು, ಒಲೆಯ ಮೇಲೆ ಹಾಲು ಗಡಿಗೆ ಇರಿಸಿ ಬೆಂಕಿ ಹಚ್ಚಿತು. ಗಡಿಗೆಯಲ್ಲಿ ಇಟ್ಟ ಹಾಲು ಉಕ್ಕಿ ಮೇಲೆ ಬಂದಿತು, ಕತ್ತೆ ತನ್ನ ಗೆಳೆಯರಿಗೆ ಸಿಹಿಯ ಹಾಲು ಹಂಚಿತು. ಗಡಿಗೆಯಲ್ಲಿ ಇಟ್ಟ ಹಾಲು ಉಕ್ಕಿ ಮೇಲೆ ಬಂದಿತು, ಕತ್ತೆ ತನ್ನ ಗೆಳೆಯರಿಗೆ ಸಿಹಿಯ ಹಾಲು ಹಂಚಿತು, ಸಿಹಿಯ ಹಾಲು ಹಂಚಿತು. ಕಲ್ಲು ಮಣ್ಣು ನೀರುಗಾರೆ ಬೇಡ ಎಂದು ಭಾವಿಸಿ ಹೊಸತು ಬಗೆಯ ಮನೆಯನೊಂದ ಕಟ್ಟಲೆಂದು ಯೋಚಿಸಿ. ಹುಲ್ಲು ಕಡ್ಡಿ ಸೊಪ್ಪು ಗರಿಯ ಕತ್ತೆ ಒಟ್ಟು ಮಾಡಿತು, ಕಿಟಕಿ ಕೊನೆಯ ಗೋಡೆ ಮಾಡಿ ಅಂದ ಚಂದ ಕಂಡಿತು, ಅಂದ ಚಂದ ಕಂಡಿತು. ಇಷ್ಟು ನೀವು ನಿಮ್ಮ ಮಕ್ಕಳಿಗೆ ಇದನ್ನು ರಾಗವಾಗಿ ಹೇಳಿಕೊಡಿ ಮತ್ತು ಅವರಿಂದ ಹೇಳಿಸಿ. ನೋಡಿ, ಈ ಪದ್ಯದ ಒತ್ತಕ್ಷರಗಳನ್ನು ನೋಡೋಣ. ಕಲ್ಲು, ಮಣ್ಣು, ಕಟ್ಟಲೆಂದು, ಹುಲ್ಲು ಕಡ್ಡಿ, ಸೊಪ್ಪು ಗರಿಯ, ಕತ್ತೆ, ಒಟ್ಟು, ಎಲ್ಲ ಮತ್ತು ಪಕ್ಷಿ, ನೋಡಿ ಹಚ್ಚಿತು, ಹಿಟ್ಟ, ಹುಕ್ಕಿ, ಕತ್ತೆ, ತನ್ನ. ಇಷ್ಟು ಈ ಒಂದು ಪದ್ಯದ ಒತ್ತಕ್ಷರಗಳು.